ಸರ್, ಈ ನೀವು ಈಗಾಗಲೇ ಹೇಳಿದ ಹಾಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡ್ತಿರ್ತೀರಾ. ಯು-ಪಿ-ಎಸ್-ಸಿ ಓದ್ತಾನೆ ಪಿ-ಡಿ-ಒ ಆಗಿ ಕೆಲಸ ಮಾಡ್ತಿರ್ತೀರಾ. ಭಾಳ ಒಳ್ಳೆ ಕೆಲಸ ಮಾಡ್ತಿರ್ತೀರಾ ಹಳ್ಳಿ ಭಾಗದಲ್ಲಿ. ಸಿ-ಎಫ್-ಎಲ್ ಬಲ್ಬ್‌ಗಳ ಅಳವಡಿಕೆ ಆಗಿರ್ಬೋದು, ಶೌಚಾಲಯಗಳ ನಿರ್ಮಾಣಕ್ಕೆ ಒಂದು ಜಾಗೃತಿ ಮೂಡಿಸೋದಾಗಿರ್ಬೋದು, ರಸ್ತೆ ಪಕ್ಕ ಏನೋ ಒಂದು ಕ್ಲೀನ್ಲಿನೆಸ್ ಕೆಲಸ ಆಗಿರ್ಬೋದು, ಬ್ಯಾಂಕ್ ಅಕೌಂಟ್‌ಗಳನ್ನು ಓಪನ್ ಮಾಡಿಸೋದಾಗಿರ್ಬೋದು, ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಿರ್ತೀರಾ. ಆ ಇಡೀ ಹಳ್ಳಿಗಳಿಗೆ ಒಂದು ರೀತಿಯ ಡಿ-ಸಿ ಆಗಿ ಕೆಲಸ ಮಾಡ್ತಿರ್ತೀರಾ. ಸರ್, ಸಡನ್ ಆಗಿ ಒಂದು ದಿನ ನೀವು ಪಿ-ಡಿ-ಒ ಹುದ್ದೆಗೆ ರಾಜೀನಾಮೆ ಕೊಡ್ತೀರಾ? ಯಾವೊಂದು ಪಾಯಿಂಟ್, ಯಾವೊಂದು ವ್ಯಕ್ತಿ ಅಥವಾ ಯಾವೊಂದು ಸಂದರ್ಭ ನಿಮ್ಮನ್ನ ರಾಜೀನಾಮೆ ಕೊಡ್ಲಿಕ್ಕೆ ಟ್ರಿಗರ್ ಮಾಡ್ತು? ನಾನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಫಸ್ಟ್ ಟೈಮ್ ನೋಟಿಫಿಕೇಶನ್ ಬಂದಾಗ ನಮಗೆಲ್ಲ ಭಾಳ ಸಂತೋಷ ಆಗಿತ್ತು. ಕರ್ನಾಟಕದಲ್ಲಿ ಈ ರೀತಿ ಪಂಚಾಯತ್ ರಾಜ್ ವ್ಯವಸ್ಥೆ ಗಟ್ಟಿಗೊಳಿಸೋದಕ್ಕೆ ಸರ್ಕಾರ ಈ ರೀತಿ ಶೋಭಾ ಕರಂದ್ಲಾಜೆ RDPR ಮಿನಿಸ್ಟರ್ ಇದ್ದ ಆ ಟೈಮಲ್ಲಿ BJP ಗೌರ್ಮೆಂಟ್ ಇತ್ತು. ಅವರಿಗೆ ಒಂದು ನಿರ್ಧಾರ ತಗೊಂಡಾಗ ನಾವು ಸಿಕ್ಕಾಬಿಟ್ಟೆ ಟ್ಯಾಲೆಂಟೆಡ್, ಎಜುಕೇಟೆಡ್ ಯಾರೋ ನಾನು ಮೈಸೂರು ಆಯ್ಕೆ ಮಾಡ್ಕೊಂಡಿದ್ದೆ. ಫಾರಿನ್ನಿಂದ ಡಿಗ್ರಿ ತೊಗೊಂಡು ಬಂದಿರೋರು, RV ಕಾಲೇಜಲ್ಲಿ BA ಮಾಡಿರೋರು, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡೋಂಥವ್ರು ಪ್ರೈವೇಟಲ್ಲಿ, ಒರಾಕಲಲ್ಲಿ, ವಿಪ್ರೋ, TCS ಅಂಥ ಕಡೆ ಕೆಲಸ ಮಾಡೋರೆಲ್ಲ ಬಿಟ್ಟು ಇದಕ್ಕೆ ಬಂದಿದ್ದರು. ಏನು ಉದ್ದೇಶ? ನಮ್ಮ ಗ್ರಾಮಗಳನ್ನು ಸಬಲೀಕರಣ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು. ಗಾಂಧೀಜಿ ಒಂದು ಕನಸಿತ್ತಲ್ಲ, ಗ್ರಾಮ ಸ್ವರಾಜ್ಯ ಅನ್ನೋದನ್ನು. ಯಾಕಂದ್ರೆ ನಾವು UPSC ರೆಡಿ ಆಗಿದ್ದರಿಂದ ಅದೊಂದು ಥಿಯರಿಟಿಕಲಿ ಒಂದು ವಿಷನ್ ಡೆವಲಪ್ ಆಗಿತ್ತು. ಆಮೇಲೆ ಅದೇ ಟೈಮಲ್ಲಿ ನಮ್ಮ APJ ಅಬ್ದುಲ್ ಕಲಾಂ ಅವರು ಕೂಡ ಒಂದು ಪುರ ಅನ್ನೋ ಒಂದು ಮಾಡಲ್ ಕೊಟ್ಟಿದ್ರು, ಪ್ರೊವೈಡಿಂಗ್ ಅರ್ಬನ್ ಅಮ್ಯುನಿಟೀಸ್ ಇನ್ ರೂರಲ್ ಏರಿಯಾಸ್ ಅನ್ನೋದು. ಸೊ ಹಳ್ಳಿಗಳು ಅಂತಂದರೆ ನಗರದಲ್ಲಿರುವಂಥ ಸೌಲಭ್ಯಗಳು ಹಳ್ಳಿಗಳಲ್ಲೂ ಸಿಗಬೇಕು. ಹಳ್ಳಿ ಜನರ ಒಂದು ಕ್ವಾಲಿಟಿ ಆಫ್ ಲೈಫ್ ನಗರದಲ್ಲಿರೋ ರೀತಿಯಲ್ಲೇ ಇರಬೇಕು. ಅವರು ಕೂಡ ವಾಕ್ ಹೋಗಬೇಕು, ಕೆರೆ ಸುತ್ತಮುತ್ತ ಪಾರ್ಕ್ಗಳು ಇರಬೇಕು, ಕೆರೆ ನೈರ್ಮಲ್ಯ ಇರಬೇಕು, ಒಳ್ಳೆ ಕುಡಿಯೋ ನೀರು ಸಿಗಬೇಕು, ಆಟ ಆಡೋದಕ್ಕೆ ಅವ್ರ ಮಕ್ಕಳು ಕೂಡ ಎಲ್ಲ ಅಮ್ಯುನಿಟೀಸು, ಸ್ವಿಮ್ಮಿಂಗ್ ಪೂಲಿಂದ ಹಿಡಿದು ಎಲ್ಲ ಇರಬೇಕು. ಈ ರೀತಿ ಒಂದು ವಿಷನ್ ಡೆವಲಪ್ ಆಗಿತ್ತು. PhD ಹೋದ್ರೆ ಇವೆಲ್ಲ ಮಾಡ್ಬೋದು ಅಂತಂದು ಎಕ್ಸಾಮ್ ಬರೆದ್ವಿ, ಪಾಸ್ ಆದ್ವಿ, ಒಳ್ಳೆ ರ್ಯಾಂಕ್ ಬಂತು. ಅದೇನು ಲಂಚ ತಗೊಳ್ಳದೆ ಸಿಕ್ಕಂಥ ಕೆಲಸ. ಅದು ಭಾಳ ಪ್ರಾಮಾಣಿಕವಾಗಿ ನೇರವಾಗಿ ಆದಂಥ ಒಂದು ನೇಮಕಾತಿ. ಕರ್ನಾಟಕದ ನೇಮಕಾತಿ ಇತಿಹಾಸದಲ್ಲಿ ಅದೊಂದು ಮೈಲಿಗಲ್ಲು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅದು ಯಾವ ಸರ್ಕಾರ ಮಾಡಿರಲಿ, ಯಾಕಂದರೆ ಭಾಳ ಪಾರದರ್ಶಕವಾಗಿ ಮಾಡಿಬಿಟ್ರು. ಎಲ್ಲರಿಗೂ ಆಶ್ಚರ್ಯ ಆಗೋಯ್ತು. ಇದೇನು ಡೈರೆಕ್ಟ್ ರಿಟರ್ನ್ ಎಕ್ಸಾಮು, ನೋ ಇಂಟರ್ವ್ಯೂ, ನಥಿಂಗ್, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗೋಯ್ತು. ಸೊ 1 ವರ್ಷ 8 ತಿಂಗಳು ಮಾಡಿದ್ದು ನಾನು. ನಮ್ಮ ಪಂಚಾಯಿತಿಯಿಂದ 2 ಕಿಲೋಮೀಟರ್ ದೂರದಲ್ಲಿ ಮನೆ ಮಾಡ್ಕೊಂಡು ಓಡಾಡ್ತಾ ಇದ್ದಿದ್ದೆ. ಎದ್ದು ಬಿದ್ದು ಅಲ್ಲೇ ಇರ್ತಾ ಇದ್ದೆ. ಕೆಲಸ ಮಾಡಿದ್ವಿ, ಒಳ್ಳೆ ಕೆಲಸ ಮಾಡಿದ್ವಿ. ಬಟ್ ನಮ್ಮ ಮೇಲಿದ್ದಂಥ EO, ನಮ್ಮ ಮೇಲಿದ್ದಂಥ DS ಮತ್ತು CEO, ಎಸ್ಪೆಷಲಿ CEO, ಈ ನೇರವಾಗಿ ಬಂದಂಥ IAS ಇವ್ರಿಗೇನಂತಂದರೆ ತಳಮಟ್ಟದ ಅರಿವಿರಲ್ಲ ಇವರಿಗೆ. ಗ್ರಾಸ್ ರೂಟ್ ಲೆವೆಲ್ಲು ಅವೇರ್ನೆಸ್ಸು 0 ಇರುತ್ತದೆ. ಸೊ ಅಲ್ಲಿ ರೂರಲ್ ಡೈನಮಿಕ್ಸ್, ರೂರಲ್ ಸೈಕಾಲಜಿ, ರೂರಲ್ ಸೋಷಿಯಾಲಜಿ ಪೇಪರಲ್ಲಿ ಓದಿರೋದು, ಇಲ್ಲಿ ವಾಸ್ತವದಲ್ಲಿ ಏನಿರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ನಮ್ಮನ್ನು ಹರಾಸ್ ಮಾಡ್ತಾಯಿದ್ರು. ಆಮೇಲೆ ನಮಗೆ ರೆಸ್ಪೆಕ್ಟ್ ಕೊಡ್ತಾ ಇರಲಿಲ್ಲ. ಅಟ್ಲೀಸ್ಟ್ ಈ PDO ಎಜುಕೇಟೆಡ್ ಇದ್ದಾರೆ, PDO UPSC ಇಂಟ್ರ್ಯೂ ತನಕ ಹೋಗಿ ಬಂದಿದ್ದಾರೆ. ಸೊ ಅವ್ರನ್ನ ಒಂದು ರೀತಿ ಕಾಲು ಕಸದ ಥರ ಟ್ರೀಟ್ ಮಾಡೋ ಒಂದು ಪ್ರವೃತ್ತಿ ಇತ್ತು. ಸೊ ನಾನು ಮುಂಚೆಯಿಂದ ರೆಬೆಲಿಯಸ್ ಆ್ಯಟಿಟ್ಯೂಡ್ ನಂದು. ಎಲ್ಲಿ ಸ್ವಾಭಿಮಾನ ಇರ್ತದೆ, ಎಲ್ಲಿ ಆತ್ಮಗೌರವ ಇರುತ್ತೆ, ಅಲ್ಲಿ ಇರೋದಕ್ಕೆ ಇಷ್ಟಪಡೋಂಥದ್ದು. ಸೊ ಹಾಗಾಗಿ ಒಂದಿನ ಹೋಗಿ ರಾಜೀನಾಮೆ ತಗೊಂಡು ಬಿಸಾಕಿ ಬಂದೆ. ಬಟ್ ಎಲ್ಲ ಕರೆದು ಅವಮಾನ ಅವೆಲ್ಲ ಎಲ್ಲರಿಗೂ ಆಗ್ತಾಯಿತ್ತು, ನನಗೆ ಒಬ್ಬನಿಗೆ ಅಂತಂದಲ್ಲ, ಎಲ್ಲ PDOಗಳಿಗೂ ಇದೇ ಥರ ಮಾಡ್ತಾಯಿದ್ರು. ಪಾಪ ಎಷ್ಟೊಂದು ಜನ 1.5 ವರ್ಷದಲ್ಲಿ BP ಶುಗರು ಬರ್ಸ್ಕೊಂಡ್ಬಿಟ್ರು. ರೈಟ್. ಸೊ ಈ ವ್ಯವಸ್ಥೆ ಎಲ್ಲ ನೋಡಿದಾಗ ಇನ್ನೂ ಮೋಟಿವೇಶನ್ ಜಾಸ್ತಿ ಆಯಿತು ನನಗೆ. ಇಲ್ಲ, ಇನ್ನೂ ದೊಡ್ಡ ಮಟ್ಟಕ್ಕೆ ಏನಾರು ಮಾಡಬೇಕು. ಸೊ ಅದು PDO ಅನ್ನೋದು ಒಂದು ನನ್ನ ಜೀವನದ ಭಾಳ ಬಹುಮುಖ್ಯ ಘಟ್ಟ. ಆಮೇಲೆ ನಾನೇನು ಮಾಡ್ತಾಯಿದ್ದೆ, ವರ್ಕ್ ಮಾಡಬೇಕಾದ್ರೆ ನಾನು ಒಂಥರ ಅಕಾಡೆಮಿಕ್ ಔಟ್ಲುಕ್ ಇರ್ತಿದ್ದೆ. ನಾನು ಸ್ಟಡಿ ಮಾಡ್ತಾಯಿದ್ದೆ. ಸುಮ್ಮನೆ ನನ್ನ ಸಂಬಳ ತಲೆನೇ ಕೆಡ್ಸ್ಕೊಂತಿರ್ಲಿಲ್ಲ ನಾನು. ಮನಿ ವಾಸ್ ಆಲ್ವೇಸ್ ಸೆಕೆಂಡ್ರಿ ನನಗೆ. ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಿರ್ಲಿಲ್ಲ. ಪ್ಯಾಷನ್ನು. ಮತ್ತು ಆಮೇಲೆ ಒಂದು ಕೆಲಸ ಮಾಡಬೇಕಾದ್ರೆ ಗಿವ್ 100%, ಏನಾದರೂ ಮಾಡಬೇಕು ಅಂತಂದ್ಬಿಟ್ಟು. ಸೊ ಅದರಲ್ಲಿ ಕಲ್ತದ್ದು ಸಿಕ್ಕಾಪಟ್ಟೆ ಇದೆ. ಅಂದರೆ ರೆಗ್ಯುಲರ್ ವಾರ್ಡ್ ಸಭೆ ಮಾಡ್ತಾಯಿದ್ವಿ, ಗ್ರಾಮ ಸಭೆಗಳು ಮಾಡ್ತಾಯಿದ್ವಿ. ಆಮೇಲೆ ಮನೆಗೆ ಹೋಗಿ ನಾನೇ ಚೆಕ್ ವಿತರಿಸ್ತಾ ಇದ್ದೆ. ಅಧ್ಯಕ್ಷರನ್ನು ವಿಶ್ವಾಸಕ್ಕೆ ತಗೊಂಡು, ಅವ್ರು ಯಾಕ್ರಿ ಬಂದು ಪಂಚಾಯಿತಿ ಅಲ್ದಾಡಬೇಕು, ಬರ್ರಿ ನಾವೇ ಅವ್ರ ಮನೆಗೆ ಹೋಗಿ ಕೊಟ್ಟು ಬರೋಣ. ಅವಾಗೆಲ್ಲ ಇಂದಿರಾ ಆವಾಸ್ ಯೋಜನೆ ಅಂತ ಇತ್ತು, IAY ಅಂತ. ಆಮೇಲೆ ಟೋಟಲ್ ಸ್ಯಾನಿಟೇಷನ್ ಕ್ಯಾಂಪೇನ್ TSC ಅಂತ. ಆಮೇಲೆ ಸ್ವಚ್ಛ ಭಾರತ್ ಆಯಿತು.
ಸೊ ಕಟ್ಟಿದರೆ 3,000 ಇತ್ತು ಟೋಟಲ್ ಸ್ಯಾನಿಟೇಷನ್ ಕ್ಯಾಂಪೇನಿಗೆ. ಇಂದಿರಾ ಆವಾಸ್ ಯೋಜನೆ 45,000 ಇತ್ತು. ಒಂದು 3 ಹಂತದಲ್ಲಿ ಫೌಂಡೇಶನ್ ಅಂತೆ, ವಾಲು, ಲಿಂಟೆಲ್ ಅಂತ ಹಿಂಗೇನೋ ಬರ್ತಾಯಿತ್ತು. ಸೊ ಒಂದೊಂದು ಹಂತ ಆದಾಗ ಐಡೆಂಟಿಫೈ ಮಾಡಿ ಯಾರು ಮಾಡಿದ್ದಾರೆ ಒಂದು ಸರ್ವೆ ಮಾಡ್ಕೊಂಬಂದಾನೆ. ಒಂದು CD100 ಬೈಕ್ ತಗೊಂಡೆ ಸೆಕೆಂಡ್ ಹ್ಯಾಂಡ್, ರೈಟ್. ಅವ ಕಲ್ತ್ಬಿಟ್ಟು ನಾನು ಬೈಕೇ ಮುಟ್ಟಿರಲಿಲ್ಲ ಜೀವನದಲ್ಲಿ, ಸೈಕಲ್ಲೇ ಮುಟ್ಟಿರಲಿಲ್ಲ. PDO ಆಗಿದ್ದಾಗ ಫಸ್ಟ್ ಸಂಬಳ ಬಂದ ತಕ್ಷಣ ಒಂದು ಹಳ್ಳಿನಲ್ಲಿ ಒಬ್ಬರು ಮಾರಿದ್ರು, ಅದನ್ನು ಕೇವಲ 12,000 ರೂಪಾಯಿ ಮಾರಿದ್ರು. ತುಂಬ ಹಳೇದು CD100. ಅದನ್ನು ತಗೊಂಡು ಆ CD100ಅಲ್ಲಿ ರೌಂಡ್ ಹೊಡಿ ಎಲ್ಲ ಸರ್ವೆ ಮಾಡೋದು. ಅಲ್ಲಿ ಹೋಗಿ ಮನೆಗೆ ಅಧ್ಯಕ್ಷರು ನಿಂದು ಕೂರಿಸ್ಕೊಳ್ಳೋದು. ಮುಂಡೂರವ್ರು ಇದ್ರು ಅಧ್ಯಕ್ಷರು, ಅಲ್ಲಿ ಕಪೂರೊಡಿ ಒಂದು ಪಂಚಾಯತಿ. ಸೊ ಅವ್ರನ್ನ ಕೂರಿಸ್ಕೊಂಡು ಹೋಗಿ ಅವ್ರ ಮನೆಯವ್ರ ಅಧ್ಯಕ್ಷರು, ಇವ್ರ ಅಧ್ಯಕ್ಷರು ಅಂತಂದ ಈಗ ಗೊತ್ತಲ್ಲ ಪಂಚಾಯತಿ ವ್ಯವಸ್ಥೆನಲ್ಲಿ. ಸೊ ಕೂರಿಸ್ಕೊಂಡು ಹೋಗ್ತಾ ಇದ್ದೆ, ಚೆಕ್ ಕೊಟ್ಟು ಖುಷಿ ಅಧ್ಯಕ್ಷರಿಗೆ, ಫುಲ್ ಜನ ಅಪ್ರಿಷಿಯೇಟ್ ಮಾಡೋದು. ಸೊ ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಘಟ್ಟ